ಸೊ ನೋಡಿ, ಇವತ್ತಿನ ದಿವಸ ನಾನು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ, ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಮಹಾಲಯ ಅಮಾವಾಸ್ಯೆ ದಿವಸ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ನಿಮ್ಮ ರಾಶಿಯಿಂದ 11ನೇ ರಾಶಿ ಕನ್ಯಾ ರಾಶಿ ಆದ್ರಿಂದ ನಿಮಗೆ ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರ ಯಾವ ಯಾವ ವಿಚಾರಗಳ ಮೇಲೆ ಈ ಮಹಾಸೂರ್ಯಗ್ರಹಣದ ಪ್ರಭಾವ, ರಾಜಕೀಯದಲ್ಲಿದ್ರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದು ನೀವು ರಾಜಕೀಯದಲ್ಲಿದ್ದೀರಾ, ಅಧಿಕಾರ ಪ್ರಾಪ್ತಿಯ ಯೋಗ ಫಲ ವೃಶ್ಚಿಕ ರಾಶಿಯವರಿಗೆ ಅಂತ ಅದ್ಭುತವಾದಂಥ ವಿಚಾರ ಅಲ್ವಾ? ದಯವಿಟ್ಟು ನಾನು ಹೇಳ್ತೇನೆ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಈ ಮಹಾಸೂರ್ಯ ಗ್ರಹಣ ನಿಮಗೊಂಥರ ಲಾಟ್ರಿ ಟೈಮ್ ಇದ್ದಂಗೆ ಚೆನ್ನಾಗಿ ಬಳಸ್ಕೊಂಡ್ಬಿಡ್ಬೇಕು ನೀವು ಅದನ್ನ. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಮತ್ತೆ ಪುನಃ ನಿಮ್ಮ ಮುಂದೆ ಒಂದು ವಿಶೇಷವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ನೋಡಿ, ನಾನು ಯಾವಾಗಲೂ ಸಹ ಇಂಪಾರ್ಟೆಂಟ್ ವಿಚಾರಗಳಿದ್ದಾಗೆ ನಿಮ್ಮ ಮುಂದೆ ಬರ್ತೇನೆ, ಇಂಪಾರ್ಟೆಂಟ್ ವಿಚಾರಗಳನ್ನ ಎತ್ಕೊಂಡು ನಿಮ್ಮ ಮುಂದೆ ಬರ್ತೇನೆ. ಸಮಸ್ಯೆಗಳಿದ್ರೆ ಪರಿಹಾರಗಳನ್ನು ತಿಳಿಸ್ತೇನೆ, ಶುಭ ವಿಚಾರಗಳಿದ್ರೆ ಶುಭ ವಿಚಾರಗಳನ್ನು ತಿಳಿಸ್ತೇನೆ. ಸೊ ನೋಡಿ, ಇವತ್ತಿನ ದಿವಸ ನಾನು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ, 2024ನೇ ಇಸವಿಯ ಕೊನೆಯ ಗ್ರಹಣ ಮಹಾಸೂರ್ಯ ಗ್ರಹಣ. ಅಕ್ಟೋಬರ್ 2ನೇ ತಾರೀಕು ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ಮಹಾಲಯ ಅಮಾವಾಸ್ಯೆ ದಿವಸ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ಭಾರತದ ಕಾಲಮಾನದ ಪ್ರಕಾರ ರಾತ್ರಿ 9 ಗಂಟೆ 13 ನಿಮಿಷದಿಂದ ಮರುದಿನ ಬೆಳಗ್ಗೆ 3 ಗಂಟೆ 17 ನಿಮಿಷದ ತನಕ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ರಾತ್ರಿ ಸಂಭವಿಸುವ ಸೂರ್ಯಗ್ರಹಣಗಳು, ಹಗಲಿನಲ್ಲಿ ಸಂಭವಿಸುವ ಚಂದ್ರಗ್ರಹಣಗಳು ನಮಗೆ ಆಚರಣೆ ಇಲ್ಲ. ಯಾಕೆ ಅಂದ್ರೆ ಅದು ಕಾಣಲ್ಲ. ಆದ್ರಿಂದ ಆಚರಣೆ ಇಲ್ಲ ಅಂದರೆ ಮೂರು ಸಲ ಸ್ನಾನ ಮಾಡೋದು, ಗ್ರಹಣ ಆದಿ ಮಧ್ಯ ಅಂತೇಳಿ ಸ್ನಾನ ಮಾಡೋದಿರಲಿ, ಅಥವಾ ಉಪವಾಸ ಇರೋದಾಗಲಿ, ಹೊರಗಡೆ ಹೋಗಬಾರ್ದು ಅನ್ನುವಂಥದ್ದಾಗಿರಲಿ, ಈ ಥರ ಯಾವ ಸಮಸ್ಯೆಗಳು ಇಲ್ಲ ಈ ಒಂದು ಸೂರ್ಯಗ್ರಹಣ. ಸೊ ಆಚರಣೆ ವಿಚಾರಕ್ಕೆ ಬಂದಾಗ, ಆದರೆ ಪ್ರಭಾವದ ವಿಚಾರಕ್ಕೆ ಬಂದಾಗ ಪ್ರಭಾವ ಇದ್ದೇ ಇರುತ್ತೆ. ಯಾಕೆ ಅಂದರೆ ಆಚರಣೆ ಎಲ್ಲೆಲ್ಲಿದೆ, ಈಗ ಭಾರತದಲ್ಲಿ ಇಲ್ಲ, ಎಲ್ಲೆಲ್ಲಿದೆ ಅಂತಂದರೆ ಬ್ರಾಜಿಲ್, ಮೆಕ್ಸಿಕೋ, ಅಂಟಾರ್ಟಿಕಾ, ನ್ಯೂಜಿಲ್ಯಾಂಡ್, ಅರ್ಜೆಂಟೀನಾ, ಪೇರು ಇತ್ಯಾದಿ ಬೇರೆ ಬೇರೆ ಜಾಗಗಳಲ್ಲೆಲ್ಲ ಇದೆ. ನೀವೇನಾದರೂ ಈ ಜಾಗದಿಂದ ನೋಡ್ತಾ ಇದ್ದೀರಾ, ಇಲ್ಲಿದ್ದೀರಾ ಅಂತಂದರೆ, ಈ ದೇಶಗಳಲ್ಲಿ ನೀವಿದ್ದು ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಭಾಳ ಸಂತೋಷ. ನಿಮಗೆ ಗ್ರಹಣಾಚರಣೆ ಮಾಡಬೇಕು. ನೀವು ಮಾಡಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ, ಬಟ್ ಮಾಡಬೇಕು ನೀವು ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ. ಬಟ್ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥವ್ರಿಗೆ ಗ್ರಹಣಾಚರಣೆಗೆಲ್ಲ ಪ್ರಭಾವ ಮಾತ್ರ ಇರ್ತದೆ. ಸೊ ನಿಮ್ಮ ರಾಶಿಗಿಂತ 11ನೇ ರಾಶಿ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ 2ನೇ ತಾರೀಕು ಮಹಾಸೂರ್ಯ ಗ್ರಹಣ ಆಗ್ತಾ ಇರೋದ್ರಿಂದ ನಿಮ್ಮ ರಾಶಿಗಿಂತ 11ನೇ ರಾಶಿ ಕನ್ಯಾ ರಾಶಿ ಆದ್ರಿಂದ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ 2ನೇ ತಾರೀಕಿನ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯ ಗ್ರಹಣ ಶುಭ ಫಲವನ್ನ ಕೊಡ್ತದೆ, ಶುಭ ಫಲವನ್ನ ಕೊಡಲಿದೆ. ಖಂಡಿತವಾಗಿ ಒಳ್ಳೆಯದಾಗ್ತದೆ. ಸೂರ್ಯನ ಆರಾಧನೆ ಮಾಡ್ಕೊಳ್ಬೇಕಷ್ಟೆ. ಸೊ ಇಲ್ಲೇನಾಗುತ್ತೆ, ಯಾವ ಯಾವ ವಿಚಾರಗಳ ಮೇಲೆ ವೃಶ್ಚಿಕ ರಾಶಿಯವರ ಯಾವ ಯಾವ ವಿಚಾರಗಳ ಮೇಲೆ ಈ ಮಹಾಸೂರ್ಯ ಗ್ರಹಣದ ಪ್ರಭಾವ ಬೀರಲಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಬಹಳ ಪ್ರಮುಖವಾಗಿ ವೃಶ್ಚಿಕ ರಾಶಿಯ ಉದ್ಯೋಗಿಗಳ ಮೇಲೆ. ನೀವು ನಿರುದ್ಯೋಗಿ ಆದರೆ ಉದ್ಯೋಗ ಸಿಗುತ್ತೆ. ನೀವು ಆಲ್ರೆಡಿ ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಇತ್ಯಾದಿಗಳು ಪ್ರಯತ್ನ ಮಾಡಬಹುದು, ಟ್ರಾನ್ಸ್ಫರ್ಗೆ ಪ್ರಯತ್ನ ಮಾಡಬಹುದು. ಖಂಡಿತವಾಗಿ ಸೂರ್ಯಗ್ರಹಣ ನಿಮಗೆ ಸಹಾಯ ಮಾಡಲಿದೆ. ಅಷ್ಟೇ ಅಲ್ಲ, ನೀವೇನಾದರೂ ರಾಜಕೀಯದಲ್ಲಿದ್ದರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ನೀವು ರಾಜಕೀಯದಲ್ಲಿದ್ದೀರಾ, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನೀವು ಅದು ಮೇಲೆ ಪಾರ್ಲಿಮೆಂಟ್ ತನಕ, ಲೋಕಸಭೆ ತನಕ ಯಾವುದೇ ರಾಜಕೀಯದಲ್ಲಿ ನೀವಿದ್ರೂ ಸಹ, ಅಥವಾ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ನೀವು ಇದ್ರೂ ಸಹ, ಎಲ್ಲೇ ರಾಜಕೀಯದಲ್ಲಿದ್ದೀವಿ ಸ್ವಾಮಿ, ನಾವು ಒಂದು ಸ್ವಲ್ಪ ರಾಜಕೀಯ ಇದೆ ನಮ್ಮದು, ಅದರಲ್ಲಿ ನಾವು ರಾಜಕೀಯ ಮಾಡ್ತಾ ಇದ್ದೀವಿ ಇದೆ ಅಂತಂದರೆ, ನಿಮಗೆ ಈ ಒಂದು ಮಹಾಸೂರ್ಯಗ್ರಹಣ ಪ್ರಭಾವ ಬೀರಲಿದೆ. ಸೂರ್ಯಗ್ರಹಣದ ದಿವಸ ಸೂರ್ಯನ ಆರಾಧನೆ ಮಾಡೋದ್ರಿಂದ ಉದ್ಯೋಗಗಳ ಸಮಸ್ಯೆ ಪರಿಹಾರವಾಗುತ್ತೆ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಲಾಭ ಆಗುತ್ತೆ. ನಿಮ್ಮ ಕೆಲಸದಲ್ಲಿ ರಾಜಕೀಯದವರಿಗೆ ತುಂಬ ಅನುಕೂಲವಾಗುತ್ತೆ. ಅಧಿಕಾರ ಪ್ರಾಪ್ತಿಯ ಯೋಗ ಫಲ ತುಂಬ ಅದ್ಭುತವಾಗಿ ಸಿಗುತ್ತೆ ನಿಮಗೆ. ನಂತರ ಲಾಭದಲ್ಲಿ ರವಿ ಆದ್ರಿಂದ ಬಿಸ್ನೆಸ್ ಮಾಡ್ತಾ, ವ್ಯಾಪಾರ ಮಾಡ್ತಾ ಇರತಕ್ಕಂಥ ವೃಶ್ಚಿಕ ರಾಶಿಯವರು, ಅದರಲ್ಲೂ ಗೌರ್ಮೆಂಟ್ ಟೆಂಡರ್ಗಳನ್ನು ನೀವು ತೆಗೆದುಕೊಂಡು ನೀವೇನಾದ್ರು ಬಿಸ್ನೆಸ್ ಮಾಡ್ತೀರಿ ಅಂತ ಆದರೆ ತುಂಬ ಪ್ರಾಫಿಟ್ ಇದೆ ನಿಮಗೆ. ಯಾರು ಬರಬೇಕಾಗಿರೋ ದುಡ್ಡು ಕೆಲಸ ಆಗೋಗಿದೆ, ಚೆಕ್ ಪಾಸ್ ಆಗಿಲ್ಲ, ಇನ್ನೂ ದುಡ್ಡು ಬಂದಿಲ್ಲ, ಸರ್ಕಾರದ ಕೆಲಸ ಅನ್ನೋ ರೀತಿಯಲ್ಲಿ ನೀವು ಕಾಯ್ತಾ ಕೂತ್ಕೊಂಡಿದ್ದೀರಾ ಅಂದರೆ, ಸೂರ್ಯಗ್ರಹಣದಂದು ಸೂರ್ಯನ ಆರಾಧನೆ ಮಾಡಿಕೊಂಡು ಪ್ರಯತ್ನ ಮಾಡಿ, ನಿಮ್ಮ ಬಿಲ್ಗಳೆಲ್ಲ ಪಾಸ್ ಆಗುತ್ತೆ. ಸ್ವಲ್ಪ ಬೇಗ ನಿಮಗೆ ಸಿಗೋ ದುಡ್ಡು ಬೇಗ ಸಿಗುತ್ತೆ ಅಷ್ಟೇ. ಒಳ್ಳೇದಾಗಲಿ ನಿಮಗೆ ಅಂತ.
ನಂತರ ಇನ್ಯಾವ ವಿಚಾರಗಳಲ್ಲಿ ಅಂತ ಕೇಳಲಿಕ್ಕೆ ಹೋದ್ರೆ, ವೃಶ್ಚಿಕ ರಾಶಿಯವರು ಕೈ ಹಾಕಿರುವಂತಹ ಕೆಲಸಗಳಿದೆಯಲ್ಲ, ನೀವು ಯಾವುದಾದ್ರು ಒಂದಿಷ್ಟು ಕೆಲಸಗಳ ಕೈ ಹಾಕಿರ್ತಾರೆ. ಕೆಲವರು ಸೈಟ್ ತಗೋಬೇಕು ಅಂತಾರೆ, ಕೆಲವರು ಮನೆ ಕಟ್ಟಬೇಕು ಅಂತ ಹೊರಟಿರ್ತೀರ, ಕೆಲವರು ಮದುವೆ ಮಾಡಬೇಕು ಅಂದ್ಕೊಂಡಿರ್ತೀರ, ಕೆಲವರು ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರ, ಕೆಲವರು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೊರಟಿರ್ತೀರ, ಹಲವಾರು ಕೆಲವರು ಯಾವ್ದೊಂದು ವ್ಯವಹಾರಗಳಿಗೆ ಕೈ ಹಾಕ್ಬಿಟ್ಟಿರ್ತೀರ, ಶುರು ಮಾಡ್ಕೊಂಡಿರ್ತೀರ. ವೃಶ್ಚಿಕ ರಾಶಿಯವರು ಮಾಡಬೇಕು ಅಂದ್ಕೊಂಡಿರ್ತಕ್ಕಂತಹ ಕೈ ಹಾಕಿರುವಂತಹ ಕೆಲಸಗಳೇನಿದೆಯಲ್ಲ, ಆ ಎಲ್ಲ ಕೆಲಸಗಳು ಒಳ್ಳೆ ಚೆನ್ನಾಗಿ ಆಗೋ ರೀತಿಯಲ್ಲಿ ಲಾಭ ಆಗಬೇಕು, ಆ ಕೆಲಸಗಳಲ್ಲಿ ಚೆನ್ನಾಗಿ ಆಗಬೇಕು ಅನ್ನುವ ರೀತಿಯಲ್ಲಿ ಈ ಒಂದು ಮಹಾಸೂರ್ಯ ಗ್ರಹಣ ಪ್ರಭಾವ ಬೀರಲಿದೆ ವೃಶ್ಚಿಕ ರಾಶಿಯವರಿಗೆ. ಅಂತ ಅದ್ಭುತವಾದಂಥ ವಿಚಾರ ಅಲ್ವಾ? ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿದೆ. ಸೂರ್ಯಗ್ರಹಣದ ದಿವಸ ಸೂರ್ಯನ ಆರಾಧನೆ ಮಾಡ್ಕೊಳ್ಳಿ. ನೆಕ್ಸ್ಟ್, ವೃಶ್ಚಿಕ ರಾಶಿಯ ಮಕ್ಕಳ ವಿಚಾರದಲ್ಲಿ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವ ವಿಚಾರದಲ್ಲಿ ಸೂರ್ಯಗ್ರಹಣ ಹೆಲ್ಪ್ ಮಾಡಿದ್ರೆ, ಸಹಾಯ ಮಾಡಿದ್ರೆ, ಆಲ್ರೆಡಿ ಮಕ್ಕಳಿದ್ದಾರೆ ನಿಮಗೆ, ಸ್ಕೂಲಿಗೆ ಹೋಗೋ ಮಕ್ಕಳಿರ್ಬೋದು, ಕಾಲೇಜ್ಗೆ ಹೋಗೋ ಮಕ್ಕಳಿರ್ಬೋದು, ಕೆಲಸಕ್ಕೆ ಹೋಗೋ ಮಕ್ಕಳಿರ್ಬಹುದು, ಮದುವೆ ಆಗಿ ದೊಡ್ಡಾಗಿರ್ತಕ್ಕಂಥ ಅವ್ರಿಗೆ ಮಕ್ಕಳಿಟ್ಟಿರೋ ಮಕ್ಕಳಿರಬಹುದು. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಮಕ್ಕಳಿದ್ದಾರೆ ಅಂತ ಆದರೆ, ಆ ಮಕ್ಕಳ ವಿಚಾರದಲ್ಲಿ ನಿಮಗೆ ಯಾವುದಾದ್ರು ಟೆನ್ಷನ್ ಇದ್ದರೆ, ಅಯ್ಯೋ ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಗನಿಗೆ ಕೆಲಸ ಇಲ್ಲ, ನನ್ನ ಮಗ ನನ್ನ ಜೊತೆಗೆ ಜಗಳ ಮಾಡ್ತಿದ್ದಾನೆ, ನನ್ನ ಮಗನಿಗೆ ಆರೋಗ್ಯ ಸರಿ ಇಲ್ಲ, ನನ್ನ ಮಗಳು ಓದ್ತಾ ಇಲ್ಲ, ನನ್ನ ಮಗಳಿಗೆ ಕೆಲಸ ಇಲ್ಲ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿದೆ, ದಾಂಪತ್ಯ ಸಮಸ್ಯೆಗಳು, ನನ್ನ ಮಗಳಿಗೆ ಆರೋಗ್ಯ ಸರಿ, ಮಗನ ಬಗ್ಗೆ ಆಗಲಿ ಮಗಳ ಬಗ್ಗೆ ಆಗಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ಮಹಾಸೂರ್ಯ ಗ್ರಹಣದ ದಿವಸ ಸೂರ್ಯನ ಆರಾಧನೆ ಮಾಡಿಕೊಳ್ಳೋದ್ರ ಮೂಲಕ, ಗ್ರಹಣ ಶಾಂತಿಯನ್ನು ಮಾಡಿಕೊಳ್ಳುವುದರ ಮೂಲಕ ನಿಮಗೆ ಮಕ್ಕಳ ವಿಚಾರದಲ್ಲಿರುವ ಟೆನ್ಷನ್ ಪರಿಹಾರವಾಗಲಿದೆ. ಯಾಕೆ? ಗ್ರಸ್ತ ಸೂರ್ಯನ ಪೂರ್ಣ ದೃಷ್ಟಿ ನಿಮ್ಮ ಪಂಚಮದ ಮೇಲಿರುತ್ತೆ. ಆದ್ದರಿಂದ ಅದ್ಭುತ. ನೆಕ್ಸ್ಟ್, ನಿಮ್ಮ ಆರ್ಥಿಕತೆಯ ವಿಚಾರ ಮೇಲೆ, ದುಡ್ಡು ಕಾಸು ವಿಚಾರ, ವೃಶ್ಚಿಕ ರಾಶಿಯವರಿಗೆಲ್ಲ ಹಣಕಾಸಿನ ವಿಚಾರಗಳ ಮೇಲೆ ಈ ಸೂರ್ಯಗ್ರಹಣದ ವಿಶೇಷ ಪ್ರಭಾವ ಇರಲಿದೆ. ನೋಡಿ ಎಂಥ ಅದ್ಭುತವಾದಂತಹ ವಿಚಾರ. ದಯವಿಟ್ಟು ನಾನು ಹೇಳ್ತೇನೆ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಈ ಮಹಾಸೂರ್ಯ ಗ್ರಹಣ ನಿಮಗೊಂಥರ ಲಾಟ್ರಿ ಟೈಮ್ ಇದ್ದಂಗೆ ಚೆನ್ನಾಗಿ ಬಳಸ್ಕೊಂಡ್ಬಿಡ್ಬೇಕು. ನೀವು ಅದನ್ನು ಚೆನ್ನಾಗಿ ಬಳಸ್ಕೊಂಡು ಶುಭ ಫಲಗಳನ್ನು ನಿಮ್ಗೆ ಸಿಗೋ ಥರ ಮಾಡ್ಕೊಳ್ಬೇಕು. ನಾನು ಇವಾಗ ಏನು ಹೇಳಿದ್ದೇನೆ, ಕೌಟುಂಬಿಕ ಸಮಸ್ಯೆಗಳಿದ್ರೆ ಪರಿಹಾರ ಮಾಡ್ಕೊಳ್ಬೇಕು, ಆರ್ಥಿಕ ಬಾಧೆಗಳಿದ್ರೆ ಪರಿಹಾರ ಮಾಡ್ಕೊಳ್ಬೇಕು, ಮಕ್ಕಳ ವಿಚಾರದಲ್ಲಿ ಅನುಕೂಲ ಮಾಡ್ಕೊಳ್ಬೇಕು, ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಮಾಡ್ಕೊಳ್ಬೇಕು, ವ್ಯಾಪಾರಿಗಳು ಲಾಭವನ್ನು ಪಡೆದುಕೊಳ್ಬೇಕು. ಸೊ ಆದ್ದರಿಂದ ಈ ಎಲ್ಲ ವಿಚಾರಗಳಲ್ಲಿ ಸೂರ್ಯಗ್ರಹಣದ ವಿಶೇಷ ಪ್ರಭಾವ ಇರಲಿದೆ. ಆದ್ದರಿಂದ ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿ ನೀವು ಇದ್ದೀರಾ ಅಂತಾದರೆ ಪ್ರಮೋಷನ್ ಪಡ್ಕೊಳ್ಳೋಕ್ಕೆ, ಸರ್ಕಾರಿ ಉದ್ಯೋಗದಲ್ಲಿದ್ದು ಏನಾದರೂ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿದ್ದೀರಾ ಅಂದರೆ ಅದರಿಂದ ಹೊರಬರಲಿಕ್ಕೆ, ಈಗ ಹಿಂದೆ ಎಲ್ಲೋ ನಡೆದಂಥ ಯಾವುದೋ ಒಂದು ಘಟನೆಯನ್ನು ತಗೊಬಂದು ಇವಾಗ ಅದನ್ನು ಸ್ಟಾರ್ಟ್ ಮಾಡಿ ಇವಾಗ ನಿಮ್ಮ ಮೇಲೆ ಒಂದಿಷ್ಟು ಸಮಸ್ಯೆಗಳು ಮಾಡ್ತಾ ಇದ್ದಾರೆ ಅಂತಂದರೆ ಅದರಿಂದ ಹೊರಬರಲಿಕ್ಕೆ ಈ ಒಂದು ಸೂರ್ಯಗ್ರಹಣವನ್ನು ಬಳಸ್ಕೊಳ್ಬೇಕು. ನೀವು ಸೂರ್ಯಗ್ರಹಣದ ಶುಭ ಫಲವನ್ನು ಪಡೆದುಕೊಳ್ಬೇಕು. ನೀವು ಏನು ಮಾಡಬೇಕು? ಸಿಂಪಲ್ ಪರಿಹಾರ ಮೊದಲನೇದಾಗಿ ಹೇಳ್ತೀನಿ. ಅವತ್ತಿನ ದಿವಸ ಮನೆ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸಂಬಂಧಿತ ದೇವಸ್ಥಾನ ಇದೆಯಾ ನೋಡ್ಕೊಳ್ಳಿ. ರಾಮ, ಕೃಷ್ಣ, ವೆಂಕಟೇಶ್ವರ, ನರಸಿಂಹ, ಯಾವುದಾದ್ರು ವಿಷ್ಣು ಸಂಬಂಧಿತ ದೇವಸ್ಥಾನದಲ್ಲಿ ನವಗ್ರಹಗಳಿದ್ದೇ ಇರುತ್ತೆ. ವಿಷ್ಣು ಸಂಬಂಧಿತ ದೇವಸ್ಥಾನದಲ್ಲಿ ಆ ಮಹಾವಿಷ್ಣುವಿಗೆ, ವೆಂಕಟೇಶ್ವರ, ರಾಮಕೃಷ್ಣ ಆ ದೇವರಿಗೆ ತುಳಸಿಯಲ್ಲಿ ಅಷ್ಟೋತ್ತರ ಪೂಜೆ ಮಾಡಿಸಿ, ದೇವಸ್ಥಾನದಲ್ಲೇ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಪಠನೆ ಮಾಡಿ, ಆದಿತ್ಯರ ದೇವಸ್ತೋತ್ರ ಪಠನೆ ಮಾಡಿ, ಕೇತು ಅಷ್ಟೋತ್ರ, ರವಿ ಅಷ್ಟೋತ್ರ ಪಠನೆ ಮಾಡಿ, ಓದಿ ಕೂತ್ಕೊಂಡೆಲ್ಲ. ಹಾಗೂ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಬಹಳ ಮುಖ್ಯವಾಗಿ 11 ತುಪ್ಪದ ದೀಪವನ್ನು ಹಚ್ಚಿ, ಚಿಕ್ಕದೊಂದು 11 ಹಣತೆ ತಂದುಕೊಂಡು ಒಂದು ಬತ್ತಿ ಹಾಕಿ ತುಪ್ಪ ಹಾಕಿ 11 ಹಣತೆಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ವೃಶ್ಚಿಕ ರಾಶಿಯವರು ತುಂಬ ಲಾಭವಾಗಲಿದೆ. ಸೂರ್ಯಗ್ರಹಣದ ದಿವಸ ಮಾಡಿ ಇದನ್ನು ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಬೆಳಗ್ಗೆ ಸ್ನಾನ ಆದ ತಕ್ಷಣ ಹಿಂದಿನ ದಿವಸ ಐಟಮ್ಸ್ ತಂದು ಇಟ್ಕೊಳ್ಳಿ, ತಗೊಂಡೋಗಿ ಇದು ಮಾಡಿ. ದಾನದ ವಿಚಾರಕ್ಕೆ ಬಂದಾಗ ಭಾಳ ವಿಶೇಷವಾಗಿ ದಾನಗಳನ್ನು ಸಹ ಮಾಡಬೇಕಾಗಿರುತ್ತೆ. ಸೊ ಇದು ಏನು ಇದು ನಮ್ಮ ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು, ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ದಾನಗಳಲ್ಲಿ ಅವತ್ತಿನ ದಿವಸ ಮಾಡಬಹುದು, ಆಯ್ತಲ್ವಾ? ಇದಿಷ್ಟು ಸಿಂಪಲ್ ಪರಿಹಾರಗಳು. ವಿಶೇಷ ಪರಿಹಾರ, ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಯಾಕೆಂದ್ರೆ ಎಲ್ಲ ಸಿಂಪಲ್ ಪರಿಹಾರಗಳೇ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕು ನನಗೆ. ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಪವರ್ಫುಲ್ ಪರಿಹಾರ ಬೇಕು ಅಂದ್ರೆ ಆ ಪವರ್ಫುಲ್ ಪರಿಹಾರ ಏನಪ್ಪಾ ಅಂತಂದ್ರೆ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಪರಿಹಾರವಾಗಿರುತ್ತೆ. ಯಾಕೆ ಅಂದ್ರೆ ಅವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ. ನೋಡಿ, ಮಹಾಲಯ ಅಮಾವಾಸ್ಯೆಯನ್ನು ಸರ್ವಪಿತೃಗಳ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ. ವಿಶೇಷ ಪರಿಹಾರ ಅವತ್ತಿನ ದಿವಸವನ್ನು ಸಹ ಗಣನೆ ತೆಗೆದುಕೊಳ್ಳಬೇಕಾಗತ್ತೆ ನಾವು. ಅದಕ್ಕೆ ದಾನಕ್ಕೆ ಬಹಳ ಪ್ರಮುಖ. ಪ್ರತಿಯೊಬ್ಬರೂ ಸಹ ಅವತ್ತಿನ ದಿವಸ ಗೋಧಿ ಹಾಗೂ ಹುರುಳಿಯನ್ನು ಕಡ್ಡಾಯವಾಗಿ ದಾನ ಮಾಡಿ. ಅಷ್ಟಲ್ಲದೆ ಬಹಳ ಪ್ರಮುಖವಾದ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇರತಕ್ಕಂಥದ್ದು, ನಮ್ಮ ಯಾಗಶಾಲೆಯಲ್ಲಿ
ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು. ಯಾಕೆ ನೋಡಿ, ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣ, ಅವತ್ತಿನ ದಿವಸ ಸೂರ್ಯಗ್ರಹಣ ಶಾಂತಿ ಹೋಮ. ಯಾಕಂದರೆ ಅವತ್ತಿನ ದಿವಸ ಚತುರ್ಗ್ರಹ ಕೂಟ, ರವಿಗ್ರಹ, ಆಮೇಲೆ ಬುಧಗ್ರಹ, ಕೇತುಗ್ರಹ, ಚಂದ್ರಗ್ರಹ, 4 ಗ್ರಹಗಳು ಚತುರ್ಗ್ರಹ ಯೋಗಕೂಟ. ಅದರಲ್ಲಿ 3 ಗ್ರಹಗಳಿಂದಾಗಿ ಸೂರ್ಯಗ್ರಹಣ. ಆ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯೆಗೆ ದಿವಸ ಬಂದಿರತಕ್ಕಂಥದ್ರಿಂದ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕಾಗ್ತದೆ. ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಈ ಒರಿಜಿನಲ್ ಮಾಣಿಕ್ಯ ರತ್ನ ರೂಬಿ, ಒರಿಜಿನಲ್ ರೂಬಿ, ಉಪರತ್ನ ಅಲ್ಲ, ಒರಿಜಿನಲ್ ರೂಬಿಯನ್ನೇ ನಾವು ಉಂಗುರವನ್ನಾಗಿ ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹೀಗೆ ನಿಮ್ಮ ಉಂಗುರದ ಬೆರಳಲ್ಲಿ ಇದನ್ನು ಧಾರಣೆ ಮಾಡಿಕೊಳ್ಳಬಹುದು. ಪ್ರತಿಯೊಬ್ಬರು ಸಹ ನಿಮಗೆ ಅನುಕೂಲ ಯಾವ ಬೆರಳಲ್ಲಿ ಅದು ಸೈಜ್ ಆಗ್ತದೆಯೋ ಆ ಬೆರಳಿನಲ್ಲಿ ಇದನ್ನು ಧಾರಣೆ ಮಾಡಿಕೊಳ್ಳಿ. ಉಂಗುರದ ಬೆರಳಿಗೆ ಹಾಕ್ಕೋಬೇಕು ಅಂತಿಲ್ಲ. ಬಟ್ ಸೂರ್ಯಗ್ರಹಣದ ದುಷ್ಪ್ರಭಾವ ಪರಿಹಾರವಾಗಬೇಕು, ಶುಭ ಫಲ ಎಲ್ಲ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ವಿಶೇಷವಾದಂತಹ ಸೂರ್ಯನ ರತ್ನವಾದಂತಹ ಮಾಣಿಕ್ಯ ಒರಿಜಿನಲ್ ರತ್ನವನ್ನು ಈ ಥರ ಸುಂದರವಾದಂತಹ ಉಂಗುರವನ್ನಾಗಿ ಮಾಡಿಸಿದ್ದೇವೆ. ಅದನ್ನು ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಈ ಒಂದು ಏನು ಮಾಣಿಕ್ಯ ರತ್ನವನ್ನು, ಸೂರ್ಯನ ರತ್ನವನ್ನು ಇಟ್ಟು ಸೂರ್ಯಗ್ರಹಣ ಶಾಂತಿಯಲ್ಲಿ ಅಭಿಮಂತ್ರಣ ಮಾಡ್ತೇವೆ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನೂ ಇದೆ. ನಾವು ಅವತ್ತಿನ ದಿವಸ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಚಂಡಿಕಾ ಯಾಗ ಮಾಡಿಸುವ ಯೋಗ ಫಲ ಎಷ್ಟು ಜನಕ್ಕಿರುತ್ತೆ ನೀವು ಅಂದ್ಕೊಂಡ್ರೂ ಸಹ ಯೋಗ ಇರಬೇಕು ಅದಕ್ಕೆ. ಸೊ ಆದ್ದರಿಂದ ದಯವಿಟ್ಟು ನೀವು ಪ್ರತಿಯೊಬ್ಬರೂ ಸಹ ಇನ್ನೇನನ್ನೂ ಯೋಚನೆ ಮಾಡಬೇಡಿ. ವರ್ಷಕ್ಕೆ ಒಂದೇ ಸಲ ನಾವು ಮಹಾಚಂಡಿಕಾ ಯಾಗವನ್ನು ಮಾಡೋದು. ನವರಾತ್ರಿಯ ಆರಂಭದ ಕಾಲ, ಸೂರ್ಯಗ್ರಹಣ ಬೇರೆ. ಸೂರ್ಯಗ್ರಹಣದ ದಿವಸ ನವರಾತ್ರಿಯ ಆರಂಭ, ಮರುದಿನ ಬೆಳಗ್ಗೆಯಿಂದ ನವರಾತ್ರಿಗೆ ಮಹಾಲಯ ಆ ಒಂದು ಅದ್ಭುತವಾದಂಥ ಪವರ್. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಚಂಡಿಕಾ ಮಹಾಯಾಗ, 13 ಅಧ್ಯಾಯಗಳ ಒಂದು ವಿಶೇಷವಾದ ಚಂಡಿಕಾ ಯಾಗವನ್ನೇ ಮಾಡಿ ಆ ಚಂಡಿಕಾ ಯಾಗದಲ್ಲಿ ಸಹ ಈ ಒಂದು ಒರಿಜಿನಲ್ ಮಾಣಿಕ್ಯ ರೂಬಿ ರತ್ನವನ್ನು, ಉಂಗುರವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಖುದ್ದು ನಾನೇ ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ ಖುದ್ದು ನಾನೇ ಕೂತ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಆರಂಭ ಮಾಡಿಬಿಡ್ತೇನೆ. ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಯಾವ್ಯಾವ ಹೋಮಗಳು? ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಮಹಾಚಂಡಿಕಾ ಯಾಗ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ, ಗ್ರಹಣ ದುಷ್ಪ್ರಭಾವದಿಂದ ಮದುವೆ ಸಮಸ್ಯೆ ಆಗಬಾರದು, ದಾಂಪತ್ಯ ಸಮಸ್ಯೆ ಆಗಬಾರದು ಅಂತ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಗುರುಶಾಂತಿ, ಗುರುಬಲ ಇಲ್ದವರಿಗೆ ಗುರುಬಲ ಸಿಗಬೇಕು ಅಂತ ಗುರುಶಾಂತಿ ಹೋಮ. ಯಾಕೆಂದ್ರೆ ಗ್ರಹಣದ ದಿವಸ ಮಾಡುವಂತಹ ಹೋಮಗಳಿಗೆ 10 ಪಟ್ಟು 100 ಪಟ್ಟಷ್ಟು ಫಲ ಸಿಗುತ್ತೆ. ಆದ್ರಿಂದ ಗುರುಶಾಂತಿ ಹೋಮ, ಶನಿ ದೋಷಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಹಾಗೂ ವಿಶೇಷವಾದಂತಹ ಒರಿಜಿನಲ್ ರೂಬಿ ರತ್ನ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಆಯ್ತಾ? ಕನಿಷ್ಠ ಪಕ್ಷ ನೀವು ಇದನ್ನು ಯಾವ ಬೆರಳಿಗಾಗುತ್ತೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ. ನೀವು ಇನ್ನು ಕೆಲವರು ಧಾರಣೆ ಮಾಡ್ಕೊಳಕ್ಕೆ ಆಗದೆ ಇರತಕ್ಕಂಥ ಬೇರೆ ಬೇರೆ ಕಾರಣಗಳಿಂದ ನಾವು ಧಾರಣೆ ಮಾಡ್ಕೊಳಕ್ಕೆ ಆಗಲ್ಲ ಅನ್ನತಕ್ಕಂಥವ್ರು ಪಾಕೆಟಲ್ಲೋ ನಿಮ್ಮ ಜೊತೆಗೆ ಇದನ್ನು ಇಟ್ಕೊಂಡಿರಿ. ಯಾಕೆಂದರೆ ಸೂರ್ಯಗ್ರಹಣದ ದುಷ್ಪ್ರಭಾವಗಳು ಪರಿಹಾರವಾಗಲಿ. ನಿಮಗೆ ಅಶುಭ ಫಲ ಇದ್ದರೆ ಅದು ನಿವಾರಣೆ ಆಗಬೇಕು, ಶುಭ ಫಲ ಇದ್ದರೆ ಅದು ಸಿಗಬೇಕು. ಮಿಶ್ರ ವಿಚಿತ್ರ ಫಲಗಳಿದ್ದವರಿಗೆ ಅಶುಭ ನಿವಾರಣೆಯಾಗಿ ಶುಭ ಮಾತ್ರ ಬೇಗ ಸಿಗಬೇಕು. ಸೊ ಇದವು ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖ, ಬಹಳ ಪವರ್ಫುಲ್. ನಿಮಗೆ ಸಿಂಪಲ್ ಪರಿಹಾರಗಳಂತಲ್ಲ, ಇದು ವಿಶೇಷ ಪರಿಹಾರ. ಮಹಾಚಂಡಿಕಾ ಯಾಗ, ದುರ್ಗತಿ ನಾಶಿನಿ. ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ರೂ ಸಹ ದುರ್ಗಾದೇವಿ ನಿವಾರಣೆ ಮಾಡ್ತಾಳೆ. ಕಷ್ಟ ಕೋಟೆಗಳನ್ನೇ ನಿವಾರಣೆ ಮಾಡ್ತಾಳಂತೆ. ಸೊ ಆದ್ದರಿಂದ ಈ ದುರ್ಗಾ ಅಂದರೆ ಕೋಟೆ ಅಂತ, ಚಿತ್ರ ದುರ್ಗ, ಹೊಸ ದುರ್ಗ ಅಂತ ಬರ್ತದೆ. ದುರ್ಗ ಅಂದರೆ ಕೋಟೆ ಅಂತ. ಕಷ್ಟ ಕೋಟೆಗಳನ್ನೇ ಛಿದ್ರ ಮಾಡುವಂತಹ ದುರ್ಗಾದೇವಿ ದುರ್ಗತಿ ನಾಶಿನಿ. ಮಾಟಮಂತ್ರ ದೋಷಗಳಿದ್ದರೆ ಪರಿಹಾರ, ಆರೋಗ್ಯ ಬಾಧೆಗಳಿದ್ದರೆ ಪರಿಹಾರ, ಶತ್ರು ಬಾಧೆಗಳಿದ್ದರೆ ಪರಿಹಾರ, ಕೋರ್ಟು ಕಚೇರಿ ಇದ್ದರೆ ಪರಿಹಾರ, ವಿವಾಹದ ವಿಚಾರಗಳಲ್ಲಿ ಪರಿಹಾರ, ಸಂತಾನದ ವಿಚಾರಗಳಲ್ಲಿ ಪರಿಹಾರ. ಏನು ಕೊಡಲ್ಲ ತಾಯಿ ಜಗಜ್ಜನನಿ. ಆ ಬ್ರಹ್ಮಕೀಟ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ಎಲ್ಲ ಪಿಪೀಲಿಕಾದಿ ಇರುವೆಯಿಂದ ಬ್ರಹ್ಮ ಪರ್ಯಂತ ಎಲ್ಲದಕ್ಕೂ ಜನನಿ, ಜಗಜ್ಜನನಿ. ಹೌದು, ಅಂಥ ಅಮ್ಮನವರ ಜಗಜ್ಜನನಿಯನ್ನು ನೀವು ಏನು ಕೇಳಿದ್ರು ಕೊಡ್ತಾಳೆ ತಾಯಿ.
ಆ ಜಗಜ್ಜನನಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ. ಇಡೀ ಚಂಡಿಕಾ ಯಾಗ ನಿಮಗೆ ಲೈವ್ ಇರುತ್ತೆ. ಅವತ್ತಿನ ದಿವಸ ಅಕ್ಟೋಬರ್ 2ನೇ ತಾರೀಕು ಲೈವ್ ಇರುತ್ತೆ ಚಂಡಿಕಾ ಹೋಮ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಸೂರ್ಯಗ್ರಹಣ ಶಾಂತಿ ಲೈವಲ್ಲಿ ನೋಡ್ತೀರಾ. ಗುರು ಶಾಂತಿ, ಶನಿ ಶಾಂತಿ, ಸ್ವಯಂವರ, ಪಾರ್ವತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಲೈವಲ್ಲಿ ಇರುತ್ತೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂಥ ಈ ಉಂಗುರವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಒರಿಜಿನಲ್ ಮಾಣಿಕ್ಯ ರತ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಯಾವುದೇ ರೀತಿಯಾಗಿರತಕ್ಕಂಥ ಸಮಸ್ಯೆಗಳಿದ್ರೂ ಪರಿಹಾರವಾಗಲಿ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಚಂಡಿಕಾ ಹೋಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಉಂಗುರ, ಬರೀ ರತ್ನ ಅಲ್ಲ, ರತ್ನದ ಉಂಗುರವನ್ನೇ ಮಾಡಿಸಿದ್ದೇನೆ. ಬಹಳ ಸುಂದರವಾಗಿ ಈ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇನೆ. ಸೈಜ್ ಬಗ್ಗೆ ನೀವು ಮ್ಯಾಟರ್ ಯೋಚನೆ ಮಾಡಬೇಡಿ. ಯಾವ ಬೆರಳಿಗಾದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೀವು ತುಂಬ ಸುಂದರವಾಗಿಯೂ ಕಾಣೋ ರೀತಿಯಲ್ಲಿ ಹಾಕ್ಕೊಂಡಿದ್ದೇನೆ. ಗಂಡಸರಿರಲಿ ಹೆಂಗಸರಿರಲಿ ಎಲ್ಲರಿಗೂ ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲೇ ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಧಾರಣೆ ಮಾಡ್ಕೊಳ್ಳೋಕ್ಕಾಗದಿರೋರು ಪಾಕೆಟಲ್ಲೋ ಒಂದು ದಾರ ಕಟ್ಕೊಂಡು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಕೊಂಡು ಪೇಜ್ನ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.